ಸಿದ್ಧಿದಾತ್ರಿ ನವರಾತ್ರಿಯ 9ನೇ ದೇವಿ ಅಂದರೆ ಕೊನೆಯ ದೇವಿ ಸಿದ್ಧಿದಾತ್ರಿ. ದುರ್ಗಾಮಾತೆಯ ಕೊನೆಯ ಅಂಶ. ಸಿದ್ಧಿದಾತ್ರಿ ಹೆಸರಿನ ಅರ್ಥ ಸಿದ್ಧಿ ಎಂದರೆ ಅಲೌಕಿಕ ಶಕ್ತಿ ಅಥವಾ ಧ್ಯಾನ ಸಾಮರ್ಥ್ಯ ಹಾಗೂ ಧಾತ್ರಿ ಎಂದರೆ ಕೊಡುವವಳು ಎಂದು ಅರ್ಥ. ಶಿವನ ದೇಹದ ಒಂದು ಭಾಗವನ್ನು ಸಿದ್ಧಿದಾತ್ರಿ ಎಂದು ನಂಬಲಾಗಿದೆ. ಆದ್ದರಿಂದ ಅವನನ್ನು ಅರ್ಧನಾರೀಶ್ವರ ಎಂದು ಹೆಸರುಗಳಿಂದ ಪೂಜಿಸಲಾಗುತ್ತದೆ. ವೇದ ಗ್ರಂಥಗಳ ಪ್ರಕಾರ ಶಿವನು ಈ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವ ಮೂಲಕ ಎಲ್ಲ ಸಿದ್ಧಿಗಳನ್ನು ಪಡೆದನು ಎಂದು ನಂಬಲಾಗುತ್ತದೆ. ಈ ದೇವಿಯು 4 ಕೈಗಳನ್ನು ಹೊಂದಿದ್ದು ಶಂಖ, ಚಕ್ರ, ಗದೆ, ಕಮಲಗಳನ್ನು ಹಿಡಿದಿರುತ್ತಾಳೆ. ಅವಳು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತು ಸಿಂಹದ ಮೇಲೆ ಸಂಚಾರ ಮಾಡುತ್ತಿರುತ್ತಾಳೆ. ಈ ದೇವಿಯ ಅಕ್ಕಪಕ್ಕದಲ್ಲಿ ಗಂಧರ್ವರು, ಯಕ್ಷರು, ಸಿದ್ಧರು, ಅಸುರರು ಮತ್ತು ಇತರ ದೇವತೆಗಳು ಇದ್ದಾರೆ. ಸಿದ್ಧಿದಾತ್ರಿ ದೇವಿಯ ಕುರಿತಾದ ಇರುವ ದಂತಕಥೆಯನ್ನು ನೋಡೋಣ. ಬ್ರಹ್ಮಾಂಡವು ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿದ್ದಿತು. ಆಗ ಪ್ರಪಂಚದ ಯಾವುದೇ ಸೂಚನೆಗಳು ಇರಲಿಲ್ಲ. ಕಾಲಾನಂತರ ಯಾವಾಗಲೂ ಅಸ್ತಿತ್ವದಲ್ಲಿರುವ ದೈವಿಕ ಬೆಳಕಿನ ಕಿರಣವು ಎಲ್ಲೆಡೆಯೂ ಹರಡಿತು. ಶೂನ್ಯದ ಪ್ರತಿಯೊಂದು ಮೂಲೆಯೂ ಬೆಳಗಿತು. ಈ ಬೆಳಕಿನ ಸಮುದ್ರವು ನಿರಾಕಾರವಾಗಿತ್ತು. ಇದ್ದಕ್ಕಿದ್ದಂತೆ ಅದಕ್ಕೆ ಒಂದು ನಿರ್ದಿಷ್ಟ ಗಾತ್ರವನ್ನು ತೆಗೆದುಕೊಂಡಿತು. ಅದು ಅಂತಿಮವಾಗಿ ಮಹಾಶಕ್ತಿಯಾಗಿ ರೂಪುಗೊಂಡಿತು. ಪರದೇವತೆಯಾಗಿ ಹೊರಬಂದ ಇವಳು ಬ್ರಹ್ಮ, ವಿಷ್ಣು, ಶಿವ ಎಂಬ ತ್ರಿಮೂರ್ತಿಗಳಿಗೆ ಜನ್ಮವನ್ನು ನೀಡಿದಳು. ಜಗತ್ತಿನ ನಿರ್ವಹಣೆಗೆ ಅವರಿಗೆ ಅವರವರ ಕರ್ತವ್ಯಗಳನ್ನು ಬೋಧಿಸಿದಳು ಹಾಗೂ ಅದರ ಕುರಿತು ಆಲೋಚಿಸಲು ಅವರಿಗೆ ಸಲಹೆಯನ್ನು ನೀಡಿದಳು. ಮಹಾಶಕ್ತಿಯ ಮಾತುಗಳನ್ನು ಅನುಸರಿಸಿ ತ್ರಿಮೂರ್ತಿಗಳು ಸಮುದ್ರದ ದಡದಲ್ಲಿ ಕುಳಿತು ಹಲವು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರು. ಪ್ರಸನ್ನಳಾದ ದೇವಿಯು ಸಿದ್ಧಿದಾತ್ರಿ ರೂಪದಲ್ಲಿ ಅವರ ಮುಂದೆ ಕಾಣಿಸಿಕೊಂಡಳು ಹಾಗೂ ಅವರಿಗೆ ಅವರ ಪತ್ನಿಯರನ್ನು ದಯಪಾಲಿಸಿದಳು. ಅವಳು ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯರನ್ನು ಸೃಷ್ಟಿಸಿ ಕ್ರಮವಾಗಿ ವಿಷ್ಣು, ಬ್ರಹ್ಮ ಮತ್ತು ಶಿವನಿಗೆ ದಯಪಾಲಿಸಿದಳು. ಸಿದ್ಧಿದಾತ್ರಿಯು ಬ್ರಹ್ಮನಿಗೆ ಲೋಕಗಳ ಸೃಷ್ಟಿಕರ್ತನ ಪಾತ್ರವನ್ನು ವಹಿಸಲು, ವಿಷ್ಣುವಿಗೆ ಸೃಷ್ಟಿ ಮತ್ತು ಅದರ ಜೀವಿಗಳನ್ನು ಸಂರಕ್ಷಿಸುವ ಪಾತ್ರವನ್ನು, ಶಿವನಿಗೆ ಸಮಯ ಬಂದಾಗ ಲೋಕಗಳನ್ನು ನಾಶ ಮಾಡುವ ಪಾತ್ರವನ್ನು ನೀಡಿದಳು. ಅವರ ಶಕ್ತಿಗಳು ಅವರವರ ಪತ್ನಿಯರ ರೂಪದಲ್ಲಿ ಇರುತ್ತವೆ ಮತ್ತು ಅವರು ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತಾರೆ ಎಂದು ಅವರಿಗೆ ತಿಳಿಹೇಳಿ ಅವರಿಗೆ ದೈವಿಕ ಅದ್ಭುತ ಶಕ್ತಿಗಳನ್ನು ನೀಡಿ ಅವರ ಕರ್ತವ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡಿದಳು. ಹೀಗೆ ಅವಳು ಅವರಿಗೆ 8 ಅಲೌಕಿಕ ಶಕ್ತಿಗಳನ್ನು ದಯಪಾಲಿಸಿದಳು. ಅವು ಅನಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕ್ಯಮ್ಯ, ಇಷಿತ್ವ ಮತ್ತು ವಶಿತ್ವ ಎಂದಾಗಿದೆ. ಅನಿಮ ಎಂದರೆ ಒಬ್ಬರ ದೇಹವನ್ನು ಒಂದು ತುಂಡು ಗಾತ್ರಕ್ಕೆ ಇಳಿಸುವುದು. ಮಹಿಮಾ ಎಂದರೆ ಒಬ್ಬರ ದೇಹವನ್ನು ಅನಂತವಾಗಿ ದೊಡ್ಡ ಗಾತ್ರಕ್ಕೆ ವಿವರಿಸುವುದು. ಗರಿಮಾ ಎಂದರೆ ಅನಂತವಾಗಿ ಭಾರವಾಗುವುದು. ಲಘಿಮಾ ಎಂದರೆ ತೂಕವಿಲ್ಲದಿರುವುದು. ಪ್ರಾಪ್ತಿ ಎಂದರೆ ಸರ್ವ ವ್ಯಾಪಕತ್ವವನ್ನು ಹೊಂದಿರುವುದು. ಪ್ರಾಕ್ಯಮ್ಯ ಎಂದರೆ ಒಬ್ಬರು ಬಯಸುವುದನ್ನು ಸಾಧಿಸುವುದು. ಇಷಿತ್ವ ಎಂದರೆ ಸಂಪೂರ್ಣ ಪ್ರಭುತ್ವವನ್ನು ಹೊಂದುವುದು. ವಶಿತ್ವ ಎಂದರೆ ಎಲ್ಲವನ್ನು ಅಧೀನಗೊಳಿಸುವ ಶಕ್ತಿಯನ್ನು ಹೊಂದುವುದು. ಈ ಸಿದ್ಧಿಗಳೊಂದಿಗೆ 9 ಸಂಪತ್ತುಗಳನ್ನು 10 ಇತರ ಅಲೌಕಿಕ ಶಕ್ತಿ ಸಾಮರ್ಥ್ಯಗಳನ್ನು ನೀಡಿದಳು. ಇದರೊಂದಿಗೆ ಪುರುಷ, ಮಹಿಳೆ ಎಂಬ 2 ಭಾಗಗಳಾಗಿ ದೇವತೆಗಳು, ದೈತ್ಯರು, ದಾನವರು, ಅಪ್ಸರೆಯರು, ಅಸುರರು, ಗಂಧರ್ವರು, ಯಕ್ಷರು, ಪೌರಾಣಿಕ ಜೀವಿಗಳು, ಸಸ್ಯಗಳು, ಪ್ರಾಣಿಗಳು, ನಾಗಗಳು, ಗರುಡಗಳು, ಪ್ರಪಂಚದ ಇನ್ನೂ ಅನೇಕ ಪ್ರಭೇದಗಳು ಸೃಷ್ಟಿಗೊಂಡವು. ಇಡೀ ಪ್ರಪಂಚದ ಸೃಷ್ಟಿ ಕಾರ್ಯವು ಸಂಪೂರ್ಣವಾಗಿ ಮುಗಿಯಿತು. ಅಸಂಖ್ಯಾತ ನಕ್ಷತ್ರಗಳು, ಗ್ಯಾಲಕ್ಸಿಗಳು, ನಕ್ಷತ್ರ ಪುಂಜಗಳಿಂದ ತುಂಬಿಕೊಂಡಿತು. ಎಲ್ಲ ರೀತಿಯ ಸಸ್ಯ ಪ್ರಾಣಿಗಳು ಹುಟ್ಟಿಕೊಂಡ ನಂತರ ಅವುಗಳಿಗೆ ಸರಿಯಾಗಿ ವಾಸಸ್ಥಾನ ನೀಡಲಾಯಿತು. 14 ಲೋಕಗಳನ್ನು ರಚಿಸಲಾಯಿತು. ಹೀಗೆ ಸಿದ್ಧಿದ ಮೂಲಕರ್ತಳಾಗಿದ್ದ. ಆದ್ದರಿಂದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಿ ಬಯಸಿದ ಸಿದ್ಧಿಗಳನ್ನು ಪಡೆದು ಧನ್ಯರಾಗೋಣ.